ಮೊದಲೊಳದು ಸರಸ್ವತಿ ಬಾರಮ್ಮ ಮೌನ ಮಾಲ ಹಲೋ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಳ್ತಾ ಇವತ್ತಿನ ಈ ವಿಡಿಯೋನ ಶುರು ಮಾಡ್ತಾ ಇದ್ದೀನಿ. ಆಲ್ರೆಡಿ ನಿಮ್ಮೆಲ್ಲರಿಗೂ ತಮ್ಲೈನ್ ನೋಡಿ ಗೊತ್ತಾಗಿರುತ್ತೆ ಯಾವುದ್ರ ಬಗ್ಗೆ ವಿಡಿಯೋ ಮಾಡ್ತಾ ಇದ್ದೀನಿ ಅಂತ. ಹೌದು, ಇವತ್ತಿಂದ ನಮ್ಮ ಅತ್ತಿಗೆ ಮಗುಂದು ಮದುವೆ ಸೆಲೆಬ್ರೇಷನ್ ಶುರುವಾಗಿದೆ. ಮದುವೆ ಇರೋದು ಶನಿವಾರ ಮತ್ತೆ ಭಾನುವಾರ, ಆದ್ರೆ ನಾವೆಲ್ಲರೂ ಗುರುವಾರ ನೈಟೇ ಎಲ್ಲರೂ ಸೇರ್ಕೊಂಡು ಫಂಕ್ಷನ್ಸ್ಗೆ ಪ್ರಿಪ್ರೇಷನ್ ಮಾಡ್ಕೋತಿದ್ದೀವಿ. ಅಂದ್ರೆ ಬೆಳಿಗ್ಗೆನೆ ಚಪ್ರದ ಪೂಜೆ ಮಾಡ್ಬೇಕಾಗಿದ್ರಿಂದ ರಾತ್ರಿನೇ ಚಪ್ರ ಎಲ್ಲ ಹಾಕಿ ರೆಡಿ ಮಾಡ್ಕೊಂಡಿದ್ವಿ. ಅಂದ್ರೆ ಬಾಳೆ ಕಂಬ ಒಂದು ಕಟ್ಟಿಲ್ಲ, ಇದಕ್ಕೆ ಬ್ಯಾಲೆನ್ಸ್ ಇದೆ. ಇನ್ ಮಿಕ್ಕಿದೆಲ್ಲ ಅರೇಂಜ್ಮೆಂಟ್ ಮಾಡ್ಕೊಂಡಿದೆ. ರಾತ್ರಿನೇ ಚಪ್ರ ಎಲ್ಲ ಹಾಕಿ ಭೂಮಿಕಾ ರಂಗೋಲಿ ಬಿಡಿಸ್ತಾ ಇದ್ದಾಳೆ. ಹಾಗೇನೆ ಎಲ್ಲರೂ ಬೆಳಗ್ಗೆನೆ ಎದ್ದು ರೆಡಿಯಾಗಿ ಎಲ್ಲರೂ ಒಂದೊಂದು ಕೆಲಸದಲ್ಲಿ ಬ್ಯುಸಿ ಆಗಿದ್ದಾರೆ. ಇಲ್ಲಿ ದೊರೆಯವರು ಹೊರಗಡೆ ಗಾರ್ಡನ್ ಅಲ್ಲಿ ಫ್ಲವರ್ ಡೆಕೋರೇಷನ್ ಯಾವ ರೀತಿ ಇರಬೇಕು ಅಂತ ಮಾಡಿಸ್ತಾ ಇದ್ದಾರೆ. ಹಾಗೇನೆ ಒಳಗಡೆ ಬಂದ್ರೆ ಇಲ್ಲಿ ಇವರೆಲ್ಲ ನಮ್ಮ ಅತ್ತಿಗೆ ಕೋ ಸಿಸ್ಟರ್ಸ್ಗಳು, ಅವರು ಕೂಡ ಬಂದಿದ್ದಾರೆ. ಹೊಸ್ಲಿಗೆಲ್ಲ ರಂಗೋಲಿ ಬಿಟ್ಟು ರೆಡಿ ಆಗಿದೆ. ಒಳಗಡೆ ಸಿಂಪಲ್ ಆಗಿ ಶಾಸ್ತ್ರ ಮಾಡೋದಕ್ಕೆ ಸಿಂಪಲ್ ಆಗಿ ಬ್ಯಾಕ್ ಗ್ರೌಂಡ್ ಡೆಕೋರೇಷನ್ ಈ ರೀತಿ ರೆಡಿ ಆಗಿದೆ. ಒಂದು ಸೈಡು ಗಾರ್ಡನ್ ಅಲ್ಲಿ ಶಾಸ್ತ್ರಕ್ಕೆ ಡೆಕೋರೇಷನ್ ಮಾಡ್ತಾ ಇದ್ರೆ, ಇನ್ನೊಂದು ಸೈಡಲ್ಲಿ ಅಡುಗೆ ಪ್ರಿಪ್ರೇಷನ್ ಮಾಡ್ತಾ ಇದ್ದಾರೆ. ಮಧ್ಯಾಹ್ನಕ್ಕೆ ಶಾಸ್ತ್ರ ಮುಗಿದ್ಮೇಲೆ ಎಲ್ಲರೂ ಬರ್ತಾರಲ್ವ, ಅವ್ರಿಗೆಲ್ಲ ಊಟದ ವ್ಯವಸ್ಥೆ ಇರುತ್ತೆ. ನಮ್ಮ ಚಿಕ್ಕ ಮಾವನೇ ಇಲ್ಲಿ ಅಡುಗೆ ಪ್ರಿಪೇರ್ ಮಾಡ್ತಾ ಇರೋದು. ಹಾಗೆಯೇ ಈಗ ಬೆಳಿಗ್ಗೆ ತಿಂಡಿಗೆ ಉಪ್ಪಿಟ್ಟು ಮತ್ತು ಕೇಸರಿ ಭಾತನ ಮಾಡ್ತಾ ಇದ್ದಾರೆ. ಇನ್ನು ಅಮ್ಮ ಬೆಳಿಗ್ಗೆ ಶಾಸ್ತ್ರಕ್ಕೆ ಏನೇನು ಬೇಕು ಅದೆಲ್ಲನೂ ಕೂಡ ರೆಡಿ ಮಾಡಿಕೊಡ್ತಾ ಇದ್ದಾರೆ. ಅಂದರೆ ಚಪ್ರದ ಪೂಜೆಗೆ ಏನೇನು ಪೂಜೆ ಸಾಮಾನುಗಳು ಬೇಕು ಮತ್ತು ಏನೇನು ತಗೋಬೇಕು, ಅಂದರೆ ಅಕ್ಕಿ ಮತ್ತು ಕಡಲೆಕಾಳನ್ನ ನೆನೆಸಿಟ್ಟಿರಬೇಕು, ಮತ್ತು ಕಡಲೆಪುರಿ ಕಡಲೆ ಅದನ್ನು ಕೂಡ ರೆಡಿ ಮಾಡ್ಕೋಬೇಕು. ಅದೆಲ್ಲನೂ ಕೂಡ ರೆಡಿ ಮಾಡಿ ಈಗ ನವಧಾನ್ಯಗಳನ್ನು ಕಟ್ಕೊಡ್ತಾ ಇದ್ದಾರೆ. ಅದನ್ನು ಚಪ್ರಕ್ಕೂ ಕಟ್ಟಬೇಕಂತೆ. ಅದಕ್ಕೋಸ್ಕರ ನವಧಾನ್ಯ ಮಾಡೋದಕ್ಕೆ ಏನೇನು ಹಾಕಿದ್ದಾರೆ ಅಂತಂದರೆ ಕಡಲೆ, ಅವರೆ, ಉದ್ದು, ಹಸಿರು, ಭತ್ತ, ಹತ್ತಿ ಹರಳು ಜೊತೆ ಭತ್ತ ಸೇರಿಸಿ 7 ಧಾನ್ಯಗಳನ್ನು ಸೇರಿಸಿ ಒಂದು ಯೆಲ್ಲೋ ಕಲರ್ ಬಟ್ಟೆನಲ್ಲಿ ಕಟ್ಟಿ ನವಧಾನ್ಯದ ಪೊಟ್ಣಗಳನ್ನು ಮಾಡ್ಕೊಂಡಿದ್ದಾರೆ. ಇದನ್ನ ಚಪ್ರದ ಪೂಜೆಗೂ ಕೂಡ ಕಟ್ತಾರೆ, ಅದಕ್ಕೋಸ್ಕರ ರೆಡಿ ಮಾಡಿ ಇಟ್ಕೊಂಡಿದ್ದಾರೆ. ಈಗ ಇಲ್ಲಿ ದೀಪ ರೆಡಿ ಮಾಡ್ಕೋತಾ ಇದ್ದಾರೆ. ಚಪ್ರದ ಶಾಸ್ತ್ರಕ್ಕೆ ಏನೇನು ಬೇಕು ಎಲ್ಲ ಇಂಗ್ರೀಡಿಯೆಂಟ್ಸ್ನು ಕೂಡ ಇಲ್ಲಿ ರೆಡಿ ಮಾಡ್ಕೋತಾ ಇದ್ದಾರೆ. ಹಾಗೆಯೇ ಕಳಸಕ್ಕೆ ಕಾಯಿ, ಎಲೆ ಮತ್ತು ಅಕ್ಷತೆ. ಇಲ್ಲಿ 2 ಥರ ಅಕ್ಷತೆ, ಅಂದರೆ ಒಂದು ಹಣೆಗೆ ಹಚ್ತಾರಲ್ವ ನೀರು ಹಾಕಿ ಕಲಸೋ ಅಂಥ ಅಕ್ಷತೆ, ಇನ್ನೊಂದು ಹಾಗೆಯೇ ನೀರು ಹಾಕ್ತೆ ಎಣ್ಣೆ ಹಾಕಿ ಸ್ವಲ್ಪ ಅರಿಶಿಣದ ಪುಡಿ ಹಾಕಿ ಅಕ್ಕಿಗೆ ಮಿಕ್ಸ್ ಮಾಡಿದ್ರೆ ಅಕ್ಷತೆ ರೆಡಿ ಆಗುತ್ತೆ. ಅದು ಎರಡನ್ನೂ ಕೂಡ ರೆಡಿ ಮಾಡ್ಕೊಂಡು ಈಗ ಕಳಸ ರೆಡಿ ಮಾಡ್ತಾ ಇದ್ದಾರೆ. ಈಗ ಚಪ್ರದ ಮುಂದೆ ಚಾಪೆ ಹಾಸಿ ಅದ್ರ ಮೇಲೆ ಕರಿ ಕಂಬಳಿನ ಹಾಕಿ ಪೂಜೆ ಸಾಮಾನೆಲ್ಲ ಅದ್ರ ಮೇಲ್ಗಡೆ ಇಟ್ಟು ದೀಪ ಹಚ್ಚೋದ್ರ ಮೂಲಕ ಪೂಜೆ ಸ್ಟಾರ್ಟ್ ಮಾಡ್ತಾ ಇದ್ದಾರೆ. ಹಾಗೆಯೇ ನಾನು ಬೆಳಿಗ್ಗೆನೇ ಹೇಳಿದೆ ಚಪ್ರ ಕಟ್ಟಬೇಕಾದ್ರೆ ಬಾಳೆ ಕಂಬ ಒಂದು ಮಿಸ್ಸಿಂಗ್ ಇದೆ ಅಂತ. ಈಗ ಬಾಳೆ ಕಂಬನೂ ಕೂಡ ಕಟ್ಟಾಯಿತು. ಹಾಗೆಯೇ ಅದಕ್ಕೆ ಹಪ್ಳನೂ ಕಟ್ತಾರೆ ಮತ್ತು ನವಧಾನ್ಯಗಳನ್ನು ಕೂಡ ಚಪ್ರಕ್ಕೆ ಕಟ್ತಾರೆ. ಈಗ ಪೂಜೆ ಮಾಡ್ತಾ ಇದ್ದಾರೆ ಚಪ್ರಕ್ಕೆ. ಚಪ್ರ ಕಟ್ಟೋದಕ್ಕೆ ಈಗ ನವಧಾನ್ಯಕ್ಕೆ 5 ಜನ ಮುತ್ತೈದೆಯರು ಅರ್ಶಿನ ಕುಂಕುಮನ ಹಚ್ಚಿ ಅದಾದ್ಮೇಲೆ ಅದನ್ನ ಚಪ್ರ ಕಟ್ತಾ ಇದ್ದಾರೆ.
ಒಳಕ್ ಒಳಕ ಬಂದ್ಬಿಡಿ ಕಿತ್ಕೊಂಡು ಕೊಡಿ ಎಲ್ಲರೂ ಚಪ್ರಕ್ಕೆ ಹಾಲು ಹಾಕಿ ಪೂಜೆ ಎಲ್ಲ ಮುಗಿಸಿದ್ವಿ. ಅದಾದಮೇಲೆ ಹಸಿ ಕಡಲೆ ಮತ್ತು ಅಕ್ಕಿಯನ್ನು ನೆನೆಸಿಟ್ಟಿದ್ವಲ್ವ ಪೂಜೆಗೆ, ಅದು ಮತ್ತು ಕಡಲೆಪುರಿನ ಅಲ್ಲಿ ಚಪ್ರದ ಪೂಜೆಗೆ ಬಂದಿರೋರಿಗೆಲ್ಲರಿಗೂ ಕೊಡ್ತಾ ಇದ್ದಾರೆ. ಈಗ ಎಲ್ಲರೂ ಚಪ್ರದ ಪೂಜೆ ಮುಗಿಸ್ಕೊಂಡು ತಿಂಡಿ ತಿಂತಾ ಇದ್ದಾರೆ. ತಿಂಡಿಗೆ ಬೆಳಿಗ್ಗೆನೆ ಹೇಳ್ದಾಗೆ ಕೇಸರಿ ಬಾತ್ ಮತ್ತು ಉಪ್ಪಿಟ್ಟನ್ನು ಮಾಡಿದ್ದಾರೆ. ತಿಂಡಿ ಹಾಕ್ತಾ ಇದ್ದಂಗೆ ಇಲ್ಲಿ ಮಧ್ಯಾಹ್ನದ ಅಡುಗೆನ ರೆಡಿ ಮಾಡ್ತಾ ಇದ್ದಾರೆ. ಸಾಂಬಾರು, ಗೊಜ್ಜು ಮತ್ತು ಪಲ್ಯಗಳು ಅದೆಲ್ಲನೂ ಕೂಡ ರೆಡಿ ಮಾಡ್ತಾ ಇದ್ದಾರೆ. ಇಲ್ಲಿ ಸಿಂಪಲ್ ಆಗಿ ಡೆಕೋರೇಷನ್ಸ್ ಎಲ್ಲ ಕಂಪ್ಲೀಟ್ ಆಗಿದೆ. ಹಾಗೆಯೇ ಇಲ್ಲಿ ನೋಡ್ಬೋದು ಹೊರಗಡೆನೂ ಕೂಡ ಈ ಥರ ಪೆಂಡಲೆಲ್ಲ ಹಾಕ್ಸಿ ಒಂದು ಸೈಡಲ್ಲಿ ಫ್ಲವರಿಂದ ಡೆಕೋರೇಷನ್ ಮಾಡಿ ಅರ್ಶಿನದ ನೀರು ಹಾಕೋದಕ್ಕೆ ಮತ್ತು ಇನ್ನೊಂದು ಸೈಡಲ್ಲೂ ಕೂಡ ಈ ರೀತಿ ಕವರ್ ಮಾಡಿಸಿದ್ದಾರೆ. ಆ ಸೈಡ್ ಅಡುಗೆ ಮಾಡ್ತಾ ಇದ್ದಾರೆ. ಈಗ ಇಲ್ಲಿ ಅರ್ಶಿನ ಶಾಸ್ತ್ರಕ್ಕೆ ಅರ್ಶಿನದ ನೀರು ತೊಗೊಂಡು ಬರೋದಕ್ಕೆ ಅಂತ ಪೂಜೆನ ಮಾಡಿ ಅದಾದಮೇಲೆ ಅರ್ಶಿನದ ನೀರು ತೊಗೊಂಡೋಗೋದು. ಅದಕ್ಕೆ ಫಸ್ಟು ಮಡ್ಲಕ್ಕಿಯನ್ನು ಕೊಡ್ತಾರೆ. ಇಲ್ಲಿ ನಾನು ಕೂಡ ಮಡ್ಲಕ್ಕಿ ಇಸ್ಕೊಂಡಿದ್ದೀನಿ. ಅಕ್ಕಿ, ಎಲೆ ಅಡಿಕೆ, ಹೂವು, ಬಾಳೆಹಣ್ಣನ್ನು ಕೊಟ್ಟು 5 ಬಿಂದಿಗೆಯಲ್ಲಿ ನೀರನ್ನ ತೊಗೊಂಡು ಅದಕ್ಕೆ ವಿಭೂತಿ, ಅರ್ಶಿನ, ಕುಂಕುಮನ ಇಟ್ಟು ಹೂವನ್ನು ಕಟ್ಟಿ ಆ 5 ಬಿಂದಿಗೆನೂ 5 ಜನ ಮುತ್ತೈದೆಯರು ತಗೊಂಡು ಬಂದು ಅರ್ಶಿನ ಶಾಸ್ತ್ರದ ಹತ್ರ ಇಡಬೇಕು. ಈ ನೀರು ಜೊತೆಗೆ ಇನ್ನೊಂದು ಸ್ವಲ್ಪ ನೀರನ್ನ ಮಿಕ್ಸ್ ಮಾಡಿಕೊಂಡು ಅರ್ಶಿನ ಶಾಸ್ತ್ರಕ್ಕೆ ಸ್ನಾನ ಮಾಡಿಸ್ತಾರಲ್ವ ಅದಕ್ಕೆ ಯೂಸ್ ಮಾಡೋದು. ಈಗ ಅರ್ಶಿನ ಶಾಸ್ತ್ರಕ್ಕೆ ಎಲ್ಲ ರೆಡಿಯಾಗಿದೆ. ಅದಕ್ಕಿಂತ ಮೊದಲು ಸ್ವಲ್ಪ ಫೋಟೋಸ್ ಮತ್ತು ವಿಡಿಯೋಸ್ ತಗೊಳ್ಳೋಣ ಅಂತ ತಗೋತಾ ಇದ್ದಾರೆ. ಈಗ ಹಳದಿ ಫಂಕ್ಷನ್ ಶುರು ಆಯಿತು. ಅದಕ್ಕೆ ಕಳಸದ ಜೊತೆಗೆ ಬಾಳೆಹಣ್ಣು, ಎಲೆ ಅಡಿಕೆ, ತೆಂಗಿನಕಾಯಿ ಜೊತೆಗೆ ಹೂವನ್ನು ಇಟ್ಟಿದ್ದಾರೆ. ಅದ್ರ ಮುಂದೆ ಅಕ್ಕಿಯನ್ನು ಇಟ್ಟಿದ್ದಾರೆ, ಅಂದರೆ ಅಕ್ಕಿ ಕುಟ್ಟೋ ಶಾಸ್ತ್ರಕ್ಕೆ. ಅವಾಗೆಲ್ಲ ಭತ್ತ ಕುಟ್ತಿದ್ರಂತೆ, ಆದರೆ ಈಗ ಅಕ್ಕಿ ಕುಟ್ಟೋದಕ್ಕೂ ಅಂತ ಒನಕೆನ ಇಟ್ಟಿದ್ದಾರೆ. ಹಾಗೆ ಲಟ್ಟಣಿಗೆಗಳಿಟ್ಟಿದ್ದಾರೆ, ಅಂದರೆ ಹಪ್ಪಳದ ಶಾಸ್ತ್ರಕ್ಕೆ. ಕೇಳಮ್ಮ ಸರಸ್ವತಿ ಬಾಳೆಯಲಿಯಾದೆ ಕಾಮ ಬಾಳೆಯಲಿಯಾದೆ ಕಮಲೊಡೆದು ಸರಸ್ವತಿ ಬಾರಮ್ಮ ಮೌನ ಮಾಲ ಬಂದೆ Ani
ಹುಡುಗಂಗೆ 9 ಜನ ಮುತ್ತೈದೆಯರು ಶಾಸ್ತ್ರ ಮಾಡಾಯಿತು. ಅದಾದಮೇಲೆ 5 ಜನ ಹರಳೆಣ್ಣೆನ ಅವ್ರ ನೆತ್ತಿಗೆ ಹಚ್ಚಾಯಿತು. ಅಂದರೆ ಹುಡುಗಂಗೆ ಸ್ನಾನ ಮಾಡಿಸೋದಕ್ಕಿಂತ ಮುಂಚೆ ಈ ಥರ ಹಚ್ಚಬೇಕು. ಅದಾದಮೇಲೆ ಅಕ್ಕಿ ಕುಟ್ಟೋ ಶಾಸ್ತ್ರನೂ ಕೂಡ ಆಯಿತು. ಈಗ ಹಪ್ಳ ಹೊತ್ತೋ ಶಾಸ್ತ್ರ ಮಾಡ್ತಾ ಇದ್ದಾರೆ. ನಮ್ಮ ಹಳ್ಳಿಗಳ ಕಡೆ ಈ ರೀತಿಯಾದಂತಹ ಶಾಸ್ತ್ರ ಸಂಪ್ರದಾಯಗಳನ್ನ ಈಗಲೂ ಕೂಡ ತುಂಬ ಅಚ್ಚುಕಟ್ಟಾಗಿ ಆಚರಣೆ ಮಾಡ್ತಾರೆ. ಅದನ್ನು ನೋಡೋದಕ್ಕೆ ಖುಷಿ ಅನಿಸುತ್ತೆ. ಅಂದರೆ ಒಬ್ಬರು ಮನೇಲಿ ಮದುವೆ ಅಥವಾ ಯಾವುದೋ ಒಂದು ಶುಭ ಕಾರ್ಯ ಅಂತಂದರೆ ಅಕ್ಕಪಕ್ಕದ ಜನಗಳೆಲ್ಲರೂ ಶಾಸ್ತ್ರಕ್ಕೆ ಕರೆದಾಗಲಿ ಅಥವಾ ಫಂಕ್ಷನ್ಗಾಗಲಿ ಖುಷಿಯಾಗಿ ಬಂದು ಆಶೀರ್ವಾದ ಮಾಡಿ ಹೋಗ್ತಾರೆ. ಅದನ್ನ ನೋಡೋದಕ್ಕೆ ತುಂಬಾನೇ ಖುಷಿ ಅನಿಸುತ್ತೆ. ಶಾಸ್ತ್ರಗಳೆಲ್ಲ ಮುಗಿದ್ಮೇಲೆ ಈಗ ಆರತಿ ಮಾಡ್ತಾ ಇದ್ದಾರೆ. ಆರತಿ ಮುಗಿಸ್ಕೊಂಡು ಈಗ ಹೊರಗಡೆ ಪ್ರೋಗ್ರಾಮ್ ಸ್ಟಾರ್ಟ್. ಅಂದರೆ ಹೊರಗಡೆ ಅರ್ಶಿನ ಹಚ್ಚೋದು, ಮೈ ತೊಳೆಯೋ ಶಾಸ್ತ್ರ ಶುರು ಆಗುತ್ತೆ. ಗಾರ್ಡನಲ್ಲಿ ಹಳದಿ ಫಂಕ್ಷನ್ ಅಂದರೆ ಅರ್ಶಿನ ಹಚ್ಚೋ ಶಾಸ್ತ್ರ ಶುರುವಾಗಿದೆ. ಈ ಸೈಡಲ್ಲಿ ಊಟ ಸ್ಟಾರ್ಟ್ ಆಗಿದೆ. ಅಂದರೆ ಹಳದಿ ಫಂಕ್ಷನ್ ಆದಮೇಲೆ ಊಟ ಸ್ಟಾರ್ಟ್ ಮಾಡಿದ್ರೆ ಲೇಟ್ ಆಗ್ಬೋದು ಅನ್ನೋದಕ್ಕೋಸ್ಕರ ಒಟ್ಟಿಗೆ ಈ ಕಡೆ ಊಟದ ವ್ಯವಸ್ಥೆ ಆಗ್ತಾ ಇದೆ. ಮತ್ತು ಆ ಕಡೆ ಹಳದಿ ಶಾಸ್ತ್ರ ನಡೀತಾ ಇದೆ.
ನಾವು ಊಟಕ್ಕೆ ಕೂತ್ಕೊಂಡಿದ್ದೀವಿ. ಮಕ್ಕಳೆಲ್ಲರೂ ನಾವೇ ಊಟ ಬಡಿಸ್ಕೊಡ್ತೀವಿ ಅಂತ ಬಡಿಸ್ಕೊಡ್ತಾ ಇದ್ದಾರೆ.